ಸಲ ನಿಮ್ ಗ್ಲೋಯಿಂಗ್ ಸ್ಕಿನ್ ಸೀಕ್ರೆಟ್ ಏನು ಅಂತ ಕೇಳ್ತಾ ಇದ್ರಿ. ಸೊ ಇವತ್ತು ನಾನ್ ನಿಮ್ಗೋಸ್ಕರ ಈ ವಿಡಿಯೋನ್ ಮಾಡ್ತಾ ಇದ್ದೀನಿ. ಓ ಮೈ ಗಾಡ್, ನೀವೇ ನೋಡ್ತಾ ಇದ್ದೀರಾ, ನಾನು ನನ್ನ ಫೇಸ್ನ ವಾಟ್ರಲ್ಲಿ ಡಿಪ್ ಮಾಡಿದ್ರು ಸಹ ನನ್ನ ಮೇಕಪ್ ಒಂಚೂರು ಟ್ರಾನ್ಸ್ಫರ್ ಆಗ್ತಾ ಇಲ್ಲ. ಈ ತರ ನೀವು ಸೆಲೆಬ್ರಿಟೀಸ್ನ ಅವಾರ್ಡ್ ಫಂಕ್ಷನ್ಗಳಲ್ಲಿ ನೋಡಿರ್ತೀರಾ, ಅವ್ರ ಮೇಕಪ್ ಒಂಚೂರು ಹೋಗಿರಲ್ಲ. ಸೊ ಆ ತರ ಮೇಕಪ್ನ ಹೆಂಗ್ ಅಚೀವ್ ಮಾಡೋದು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ, ಬನ್ನಿ. ಸೊ ನಾನಿಲ್ಲಿ ಫಸ್ಟ್ ಫೇಸಸ್ ಕೆನಡಾ ಮೇಕಪ್ ಫಿಕ್ಸರ್ನ ಬಳಸ್ತಾ ಇದ್ದೀನಿ. ಇದರಲ್ಲಿ ಗ್ರೀನ್ ಟ್ರೀ ಎಕ್ಸ್ಟ್ರಾಕ್ಟ್ಸ್ ಇದೆ, ಹಾಗೆ ಇದು 12 hours ಲಾಂಗ್ ಸ್ಟೇ ಕೂಡ, ಅಂಡ್ ಹಾಗೆ ಇದು ನಿಮ್ಗೆ ಮ್ಯಾಟ್ ಫಿನಿಶಿಂಗ್ ನ ಕೊಡುತ್ತೆ. ಅಷ್ಟೇ ಅಲ್ಲ, ಇದು ನಿಮ್ ಸ್ಕಿನ್ ನ ಹೈಡ್ರೇಟ್ ಆಗಿಡ ಕೂಡ ಹೆಲ್ಪ್ ಮಾಡುತ್ತೆ. ಇದು 3-in-1 ಫಾರ್ಮುಲಾ. ಇದು ಸನ್ಸ್ಕ್ರೀನ್, ಫೌಂಡೇಶನ್, ಮಾಯಿಶ್ಚರೈಸರ್ ಮಾಡೋ ಕೆಲಸನ ಒಂದೇ ಮಾಡುತ್ತೆ. ಹಾಗೆ ಇದರಲ್ಲಿ ಅಲೋವೆರಾ ಮತ್ತೆ SPF 30 ಕೂಡ ಇದೆ. ಇದು ತುಂಬಾನೇ ಲೈಟ್ ವೇಟ್, ಹಾಗೆ ನಿಮ್ಮ ಸ್ಕಿನ್ ಅಲ್ಲಿ ಈಸಿಯಾಗಿ ಬ್ಲೆಂಡ್ ಆಗುತ್ತೆ. ಅಷ್ಟೇ ಅಲ್ಲ, ಹಾಗೆ ಒಂದು ಗುಡ್ ಕವರೇಜ್ ನ ಕೂಡ ಕೊಡುತ್ತೆ. ಆಸ್ ಯೂಶುವಲ್ ನಾನು ನನ್ನ ಲಿಪ್ಸ್ಟಿಕ್ ನ ಅಪ್ಲೈ ಮಾಡ್ತೀನಿ, ಅಂಡ್ ನನ್ನ ಫೇವರೇಟ್ ಲಿಪ್ಸ್ಟಿಕ್ ಇದು. ಅಂಡ್ ಲಾಸ್ಟಿಗೆ ನನ್ನ ಮೇಕಪ್ ನ ಫಿಕ್ಸ್ ಮಾಡಕ್ಕೆ ನಾನು ಪುನಃ ಫೇಸಸ್ ಕೆನಡಾ ಮೇಕಪ್ ಫಿಕ್ಸರ್ ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ನನಗಂತೂ ನನ್ನ ಮೇಕಪ್ ಸಿಕ್ಕಾಪಟ್ಟೆ ಇಷ್ಟ ಆಯ್ತು, ತುಂಬಾ ನ್ಯಾಚುರಲ್ ಅಂಡ್ ಗ್ಲೋಯಿಂಗ್ ಆಗಿತ್ತು. ಸೊ ನಾನು ಈ ಮೇಕಪ್ ನ ಟೆಸ್ಟ್ ಮಾಡೋಣ ಅಂತ ವಾಟರ್ ಅಲ್ಲೆಲ್ಲ ನನ್ನ ಫೇಸ್ ನ ಡಿಪ್ ಮಾಡಿದೆ. ಆದ್ರೂ ಕೂಡ ನಾನು ಟಿಶ್ಯೂ ತಗೊಂಡ್ ವರ್ಸಿದ್ರು ನನ್ನ ಮೇಕಪ್ ಒಂಚೂರು ಟ್ರಾನ್ಸ್ಫರ್ ಸಹ ಆಗಿಲ್ಲ. ನಿಮ್ಗೂ ಈ ಪ್ರಾಡಕ್ಟ್ಸ್ ಬೇಕಿದ್ರೆ ಕೆಳಗಡೆ ಟ್ಯಾಗ್ ಮಾಡಿರ್ತೀನಿ, ಅಥವಾ ನೀವು ನೈಕಾ, ಪರ್ಪಲ್, ಅಮೆಝಾನ್, ಮಿಂತ್ರಾ, ಫ್ಲಿಪ್ಕಾರ್ಟ್ ಅಲ್ಲಿ ಕೂಡ ಬೈ ಮಾಡಬಹುದು. ಥ್ಯಾಂಕ್ ಯು.